ನೀವು ಆಗಾಗ ಕಾಯಿಲೆ ಬೀಳ್ತಾ ಇದ್ದೀರಾ ಅಂದರೆ ನಿಮ್ಮ ಇಮ್ಯುನಿಟಿ ಕಮ್ಮಿ ಆಗಿದೆಯಾ, ಅಂದರೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿದ್ದಿದ್ರೆ ಅದ್ಭುತವಾದ ಇಮ್ಯುನಿಟಿ ಬೂಸ್ಟರ್ ಅಥವಾ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ಅದ್ಭುತವಾದ ಜ್ಯೂಸ್ನ ಮಾಡೋದು ಹೇಗೆ ಅಂತಕೊಂಡು ಹೇಳಿದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇದನ್ನು ಟ್ರೈ ಮಾಡಿ, ಖಂಡಿತವಾಗಿ ನಿಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ತದೆ, ನಿಮ್ಮ ಆಗಾಗ ಕಾಯಿಲೆ ಬೀಳುವ ಸಮಸ್ಯೆ ಕೂಡ ಕಮ್ಮಿ ಆಗ್ತಾ ಹೋಗ್ತದೆ. ನಮಸ್ಕಾರ ಎಲ್ರಿಗೂ, ಅಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಯಾವಾಗಲೂ ಆರೋಗ್ಯವೇ ಭಾಗ್ಯ ಅಂತಕೊಂಡು ಹೇಳ್ತಾರೆ. ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಲೈಫ್ ಕೂಡ ಚೆನ್ನಾಗಿರ್ತದೆ ಅಂತಕೊಂಡು ಹೇಳ್ತಾರೆ. ಬಟ್ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು. ಇಮ್ಯುನಿಟಿ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು. ಆ ಥರ ಇರಬೇಕು ಅಂತ ಹೇಳಿದ್ರೆ ನಾವು ಅತ್ಯುತ್ತಮವಾದ ಆಹಾರವನ್ನು ಸೇವಿಸಬೇಕು. ಇಲ್ಲಾಂದರೆ ಅದಕ್ಕೆ ಬೇಕಾದಂತಹ ಕೆಲವೊಂದು ಮೆಡಿಸಿನ್ ಅಂದರೆ ಆಯುರ್ವೇದಿಕ್ ಮೆಡಿಸಿನ್ಸ್ ನಾನು ಹೇಳ್ತಿದ್ರೆ ಅದನ್ನು ಕೂಡ ತಗೊಳ್ಬೇಕಾಗ್ತದೆ. ಬಟ್ ಅದೇನಾಗುತ್ತೆ, ಕೆಲವೊಮ್ಮೆ ತುಂಬ ಕಾಸ್ಟ್ಲಿ ಅನಿಸ್ತದೆ. ಅದಕ್ಕೆ ಬದಲಾಗಿ ಮನೆಯಲ್ಲೇ ಒಂದು ಅದ್ಭುತವಾದಂತಹ ಒಂದು ಇಮ್ಯುನಿಟಿ ಬೂಸ್ಟರ್ ಜ್ಯೂಸ್ನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೇನೆ. ಇದೊಬ್ಬರು ಡಾಕ್ಟರ್ ಹೇಳಿರುವಂಥದ್ದು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇದ್ದೇನೆ. ನೋಡಿ, ಈ ಇಮ್ಯುನಿಟಿ ಬೂಸ್ಟರ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರುವಂತಹ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೇನೆ. ಒಂದು ಪೆಪ್ಪರ್ ಅಥವಾ ಕಾಳುಮೆಣಸು, ಅಂದರೆ ಮೆಣಸು ಅಂತ ಕೂಡ ಹೇಳ್ತಾರೆ. ಇದರಲ್ಲಿ ಹೈಯೆಸ್ಟ್ ವಿಟಮಿನ್ಸ್ ಇರ್ತದೆ ಮತ್ತು ಮಿನರಲ್ಸ್ ಇರ್ತದೆ. ನಂತರ ಆಮ್ಲ ಅಥವಾ ನೆಲ್ಲಿಕಾಯಿ ಸಾಮಾನ್ಯವಾಗಿ ನಿಮಗೆಲ್ಲ ಕಡೆ ಸಿಗ್ತದೆ. ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಇರ್ತದೆ ಮತ್ತು ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡ್ತದೆ, ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೂಡ ಕೆಲಸ ಮಾಡ್ತದೆ. ಮತ್ತು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಬೇಕಾದಂತಹ ಎಲ್ಲ ವಿಟಮಿನ್ಸ್ಗಳು ಕೂಡ ಇದರಲ್ಲಿದೆ. ಇನ್ನೊಂದು ಶುಂಠಿಯಲ್ಲೂ ಕೂಡ ಅಷ್ಟೇ ಆ್ಯಂಟಿ ಇನ್ಫ್ಲಮೇಟರಿ ಇದೆ. ಇನ್ನೊಂದು ಮುಖ್ಯವಾಗಿ ಶುಂಠಿಯಲ್ಲಿರುವಂತಹ ಮೆಡಿಸಿನಲ್ ಅಂಶ ಏನು ಅಂತ ಹೇಳಿದ್ರೆ, ಇದು ಡೈಜೆಸ್ಟಿವ್ ಆಗಿ ಕೆಲಸ ಮಾಡ್ತದೆ. ಡೈಜೆಸ್ಟಿವ್ ಅಂದರೆ ನಾವೇನು ತಿಂದರೂ ಕೂಡ ಅದನ್ನು ಜೀರ್ಣ ಮಾಡಲಿಕ್ಕೆ ಶುಂಠಿ ಭಾಳಷ್ಟು ಹೆಲ್ಪ್ ಮಾಡ್ತದೆ. ಹಾಗಾಗಿ ಶುಂಠಿಯನ್ನು ಕೂಡ ನಾನಿಲ್ಲಿ ಉಪಯೋಗಿಸ್ಕೊತಾ ಇದ್ದೇನೆ. ನೀವು ಸಾಮಾನ್ಯವಾಗಿ ಅಡುಗೆಗೆ ಯೂಸ್ ಮಾಡ್ತೀರಲ್ಲ, ಕರಿಬೇವಿನ ಸೊಪ್ಪು, ಇದನ್ನು ಕೂಡ ಉಪಯೋಗಿಸ್ಕೊಳ್ತೇನೆ. ಇದು ಅಷ್ಟೇ, ಇದರಲ್ಲಿ ಕ್ಯಾಲ್ಶಿಯಂ ಇರ್ತದೆ ಮತ್ತು ಐರನ್ ಕಂಟೆಂಟ್ಸ್ ಜಾಸ್ತಿ ಇರ್ತದೆ. ನಂತರ ಇದರಲ್ಲಿ ಮಿನರಲ್ಸ್ ಜಾಸ್ತಿ ಇರ್ತದೆ, ಖನಿಜಾಂಶಗಳು ಜಾಸ್ತಿ ಇರ್ತದೆ. ಹಾಗಾಗಿ ಇದು ನಮ್ಮ ಈ ಒಂದು ಇಮ್ಯುನಿಟಿ ಬೂಸ್ಟ್ರಲ್ಲಿ ಇದು ಮುಖ್ಯವಾಗಿ ಕೆಲಸ ಮಾಡುವಂಥದ್ದು. ಹಾಗೆ ಇದೆಲ್ಲದರ ಜೊತೆಗೆ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯೆಂಟ್ಸ್ ನಾನು ಉಪಯೋಗಿಸ್ತಾ ಇರುವಂಥದ್ದು ಅರಿಶಿನ ಪೌಡ್ರ್ ಇದೆಯಲ್ಲ, ಅದನ್ನು ಉಪಯೋಗಿಸ್ತಾ ಇದ್ದೇನೆ. ನಾನು ಆರ್ಗ್ಯಾನಿಕ್ ಅರಿಶಿನ ಪುಡಿಯನ್ನು ಉಪಯೋಗಿಸ್ತಾ ಇದ್ದೇನೆ. ಅದು ಕೂಡ ಅಷ್ಟೇ, ನಿಮಗೆ ಯಾವುದೇ ರೀತಿಯ ಇನ್ಫ್ಲಮೇಟರಿ ಪ್ರಾಬ್ಲಮ್ ಇದ್ದರೆ ಅದನ್ನು ಆ ಸಮಸ್ಯೆಯನ್ನು ಪರಿಹರಿಸ್ತದೆ ಮತ್ತು ತುಂಬ ಮೆಡಿಸಿನಲ್ ಯುಕ್ತವಾದಂತಹದ್ದು ಈ ಅರಿಶಿನ. ನೋಡಿ, ಒಂದು 2 ನೆಲ್ಲಿಕಾಯಿನ ನಾವು ಕತ್ತರಿಸ್ಕೊಳ್ಬೇಕಂದ್ರೆ ಇದ್ರ ಬೀಜನ ತೆಗೆದು ಕತ್ತರಿಸ್ಕೊಳ್ಬೇಕು. ನಿಮಗೆ ಈ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳಿದ್ರೆ ಅದು ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಒಂದು ಅರ್ಧ ಇಂಚುವರೆಗೆ ಶುಂಠಿನ ಸಿಪ್ಪೆ ತೆಗೆದು ಅದನ್ನು ಕೂಡ ನಾವು ಸ್ಲೈಸ್ ಮಾಡ್ಕೋಬೇಕು. ಹಾಗೆ ಪೆಪ್ಪರ್ ಅಥವಾ ಮೆಣಸನ್ನು ಕೂಡ ಅಷ್ಟೇ ನೀವು ಮೆಣಸಿನ ಪೌಡ್ರನ್ನ ಯೂಸ್ ಮಾಡಬೇಕಾಗ್ತದೆ. ಜ್ಯೂಸ್ ಮಾಡುವಂಥ ಮಿಕ್ಸಿ ತಗೊಂಡು ಇದಕ್ಕೆ ನಾವು ಒಂದೊಂದು ಇಂಗ್ರೀಡಿಯೆಂಟ್ನ ಹಾಕ್ಕೊಳ್ಬೇಕು. ನೆಲ್ಲಿಕಾಯಿನ ಕೂಡ ಹಾಕ್ಕೊಂಡಿದ್ದೇನೆ ನಾನು. ಶುಂಠಿ ಅಷ್ಟೇ, ಒಂದು ಅರ್ಧ ಇಂಚು ಶುಂಠಿನ ಸಿಪ್ಪೆ ತೆಗೆದು ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಂತರ ಒಂದು 4-5 ಕರಿ ಲೀವ್ಸ್ನ ಕೂಡ ಹಾಕ್ಕೊಳ್ಳಿ. ಎಲೆಗಳನ್ನು ಚೆನ್ನಾಗಿ ತೊಳೆದು ಯೂಸ್ ಮಾಡಿಕೊಳ್ಳಿ. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅಥವಾ ಮೆಣಸಿನ ಪೌಡ್ರನ್ನ ಹಾಕ್ಕೊಳ್ಳಿ. ನಂತರ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಆರ್ಗ್ಯಾನಿಕ್ ಅರಿಶಿನ ಪುಡಿನ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಮತ್ತು ನಾವು ನೀರನ್ನ ನಂತರ ಹಾಕ್ಕೊಳ್ಬೋದು. ನೋಡಿ, ನಾನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನಾವೀಗ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಅಂದರೆ ಫುಲ್ 1 ಗ್ಲಾಸ್ ನಾನು ಮಾಡ್ಕೊತಾ ಇದ್ದೇನೆ. 1 ಪಿಂಚಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡೀಗ ಪುನಃ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ನೋಡಿ, ಸಿಂಪಲ್ಲಾಗಿ ಒಂದು ಇಮ್ಯುನಿಟಿ ಬೂಸ್ಟರ್ನ ಮನೆಯಲ್ಲಿ ಹೇಗೆ ರೆಡಿ ಮಾಡ್ಕೊಳ್ಬೋದು ಅಂತೇಳಿ ಹೇಳಿದ್ದೇನೆ. ಇದನ್ನು ಇದೆಯಲ್ಲ, ನೀವು ಬೆಳಿಗ್ಗೆ ಟೈಮ್ನಲ್ಲಿ ಖಾಲಿ ಹೊಟ್ಟೆಗೆ ಈ ಥರ ಮಾಡ್ಕೊಂಡು ಕುಡಿತಾ ಬರಬೇಕು. ವಾರದಲ್ಲಿ ಅಟ್ಲೀಸ್ಟ್ ಒಂದು 2-3 ದಿನ ಕುಡೀರಿ ಸಾಕು. ಈ ಥರ ಕುಡಿತಾ ಬಂದರೆ ನಿಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತದೆ. ಹಾಗಾಗಿ ನೀವು ಕಾಯಿಲೆ ಬೀಳುವ ಸಾಧ್ಯತೆಗಳು ತುಂಬ ಕಮ್ಮಿ ಆಗ್ತದೆ. ಇದನ್ನು ಮಕ್ಕಳಿಗಾದರೂ ಸ್ವಲ್ಪ ಕಮ್ಮಿ ಕೊಡಿ, ಅಂದರೆ ಒಂದು ಅರ್ಧ ಗ್ಲಾಸ್. ಅಂದರೆ ಮಕ್ಕಳು ಅಂತೇಳಿ ನಾನು 10 ವರ್ಷದಿಂದ 15 ವರ್ಷದವರೆಗೆ ಹೇಳ್ತಾ ಇರೋದು. ಅದರಲ್ಲಿಕ್ಕಿಂತ ಕಮ್ಮಿ ಇರೋರಿಗೆ ಏನು ಬೇಕಿಲ್ಲ. ದೊಡ್ಡವರಿಗಾದರೆ 1 ಗ್ಲಾಸ್ ಮಾಡ್ಕೊಂಡು ಕುಡಿಬೋದು. ನಾನು ಹೇಳಿರುವಂಥ ಕ್ವಾಂಟಿಟಿನೇ ಉಪಯೋಗಿಸ್ಕೊಂಡು ಮಾಡ್ಬೋದು. ಚಿಕ್ಕವರಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ನೀವು ಮಾಡ್ಕೊಂಡು ಹೋಗ್ಬೋದು. ನಾನು ಏನು ಹೇಳಿದ್ನೋ ಅದ್ರ ಅರ್ಧದಷ್ಟು ಮಾಡ್ಕೊಂಡು ಹಾಕ್ಕೊಂಡು ಹೋಗ್ಬೋದು. ಇದನ್ನ ಒಬ್ಬರು ಡಾಕ್ಟರ್ ಹೇಳಿರೋದು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.